ನಾನು ಹೇಳ್ದಾಗ ಮಾಡು. ಏನು ಅಂದ್ರೆ ಐಶ್ವರ್ಯ, ವೈದೇಹಿ ಎಲ್ರು ಬನ್ನಿ. ಏನು ಅಂದ್ರೆ ಏನು ವಸಂತ ಇಷ್ಟೊಂದು ಸಂತೋಷವಾಗಿದ್ಯಾ? ಅತ್ತೆ ಏನಾಯ್ತು? ಏನು ಅಂತ ಕೇಳ್ತೀರಲ್ರಿ, ನಮ್ 3ನೇ ಸೊಸೆ ಬಂದಾಯ್ತು. ಅರ್ಚಕ್ರು ಆ ಹುಡ್ಗಿ ಫೋಟೋ ಕಳ್ಸಿದ್ದಾರೆ. ಹೌದಾ? ಹಾ, ಈ ಹುಡುಗಿನ ನೀನ್ ಹೇಳಿದ್ದು? ಹೌದು ರೀ, ಈ ಹುಡ್ಗಿನಿ. ನಿಮ್ಗಿಷ್ಟ ಆದ್ಲಾ? ಇಷ್ಟ ಆಗದೆ ಏನು? ಹಾ, ಪಾರ್ಕ್ ಹತ್ರ ಒಂದು ಹುಡುಗಿನ ನೋಡ್ದೆ ಅಂತ ಹೇಳದ್ನಲ್ಲ, ಅದೇ ಹುಡುಗಿ ಇವಳು. ಹಾಗಾದ್ರೆ ನನ್ ಸೆಲೆಕ್ಷನ್ ನಿಮಗಿಷ್ಟ ಆದ ಹಾಗೆ. ಐಶ್ವರ್ಯ, ನೀನು ನೋಡು, ನಿನ್ಗೂ ಇಷ್ಟ ಆಗ್ತಾಳೆ. ಚೆನ್ನಾಗಿದ್ದಾರಲ್ಲ? ನಾನ್ ಹೇಳಿದ್ದು ಇದೇ ಹುಡುಗಿ ಬಗ್ಗೆನೇ ಅತ್ತೆ. ಹೌದಾ? ಸಂತೋಷ, ತುಂಬಾ ಸಂತೋಷ ಆಯ್ತು. ನನ್ ಸೆಲೆಕ್ಷನ್ ನಿನಗೂ ಇಷ್ಟ ಆಯ್ತು. ಅಮ್ಮ ವೈದೇಹಿ, ನೀನು ನೋಡಮ್ಮ, ನಿನ್ ಭಾವಿ ವಾರ್ಗಿತ್ತಿ ನಿನಗೂ ಇಷ್ಟ ಆಗ್ತಾಳೆ. ಪರವಾಗಿಲ್ಲ ಅತ್ತೆ, ನಿಮ್ಮೆಲ್ರಿಗೂ ಇಷ್ಟ ಆದ್ರೆ ನನಗೂ ಇಷ್ಟ ಆದ ಹಾಗೆ. ಹಾಗಲ್ಲಮ್ಮ, ನಿನ್ಗೂ ಇಷ್ಟ ಆಗ್ಬೇಕಲ್ವಾ? ನೋಡು. ತುಂಬಾ ಚೆನ್ನಾಗಿದ್ದಾಳತ್ತೆ, ಲಕ್ಷಣವಾಗಿದ್ದಾಳೆ. ಸೊ ಈಗ ನೀನ್ ಹೇಳಿದ ಹುಡುಗಿ ನಮ್ಮನೆ ಸೊಸೆ ಆಗ್ತಾಳೆ. ನಾನ್ ಹೇಳಿದ ಹುಡುಗಿನೂ ನಮ್ಮನೆ ಸೊಸೆ ಆಗ್ತಾಳೆ. ಐಶ್ವರ್ಯ ಹೇಳಿದ ಹುಡುಗಿನೂ ನಮ್ಮನೆ ಸೊಸೆ ಆಗ್ತಾಳೆ. ಅಂದ್ರೆ 3 in 1 ಸೊಸೆ ಅಂತ ಆಯ್ತು. ಏನಾಯ್ತು? ಇವ್ರು ಸ್ಕೂಲ್ಗೆ ಹೋಗ್ಲಿಲ್ವಾ? ಇಲ್ಲ ಡ್ಯಾಡಿ. ಯಾಕೆ? ಎಂತ ಅನಾಹುತ ಆಗೋ. ಯಾರಿ ಹುಡುಗಿ? ನಾನ್ ಹೇಳಿದ್ನಲ್ಲ, ಮದ್ವೆ ಸಂಬಂಧ ಅಂತ, ಆ ಹುಡ್ಗಿನೇ. ಆ ಹುಡ್ಗಿ ಫೋಟೋ ಮನೆಗೆ ಬಂದ ಟೈಮ್ ಚೆನ್ನಾಗಿದೆ. ಮಕ್ಕಳು ಹುಷಾರಾಗಿ ಮನೆಗೆ ಬಂದ್ರು, ನಾವೆಲ್ಲರೂ ಸಂತೋಷವಾಗಿದ್ದೀವಿ. ನಾಳೆ ಈ ಹುಡ್ಗಿನೇ ಸೊಸೆಯಾಗಿ ನಮ್ಮನೆ ಕಾಲಿಟ್ರೆ ಜೀವನ ಪೂರ್ತಿ ನಾವು ಸಂತೋಷವಾಗಿರ್ತೀವಿ. ಸೊಸೆ ಸೊಸೆ ಅಂತ ನಾವೆಲ್ಲರೂ ಮಾತಾಡ್ತಿದೀವಿ, ಆದ್ರೆ ಅಕ್ಕಿಲೇನೂ ಹೇಳ್ತಿಲ್ಲ.
ನಿಮ್ಗೆಲ್ಲರಿಗೂ ಇಷ್ಟ ಆದರೆ ನನಗೂ ಇಷ್ಟ ಆದಂಗೆ ಅದಕ್ಕೆ. ನಮ್ಮೆಲ್ರಿಗೂ ಆ ಹುಡುಗಿ ತುಂಬಾನೇ ಹಿಡಿಸಿದಾಳೆ. ಆ ಹುಡುಗಿನೇ ಈ ಮನೆ 3ನೇ ಸೊಸೆ. ಎಸ್. ಈ ಜೋಡಿನೂ ಕೂಡ ನೋಡೋದಕ್ಕೆ ಚೆನ್ನಾಗಿದೆ. ನೋಡೋದಕ್ಕೆ ಚೆನ್ನಾಗಿರೋ ಈ ಎರಡೂ ಜೋಡಿಗಳಿಗೆ ಮದುವೆ ಫಿಕ್ಸ್ ಆಗ್ತಾ ಇದೆ. ಆದ್ರೆ ಮದುವೆ ಮಾತ್ರ ನಾನ್ ಅನ್ಕೊಂಡಿರೋ ಈ ಜೋಡಿ ಮಧ್ಯೆ ನಡೆಯುತ್ತೆ. ಶ್ಯಾಮ, ಬಾಮ್ಮ. ಬಾರಮ್ಮ. ನಿಂತ್ಕೊಳ್ಳಿ. ಈಗ ಮಾತಾಡ್ಬಹುದಾ? ಏನೇ ಅನ್ಕೊಂಡಿದ್ಯಾ ಇದನ್ನ? ಇದೇನ್ ಮನೆನಾ ಅಥವಾ ಛತ್ರ ಅನ್ಕೊಂಡಿದ್ಯಾ? ನಿನಗಿಷ್ಟ ಬಂದಾಗ ಇಷ್ಟ ಬಂದ ಹಾಗೆ ಇಷ್ಟ ಬಂದ ಕಡೆಗೆ ಹೋಗ್ಬೋದು ಅನ್ಕೊಂಡಿದ್ಯಾ? ಯಾರೇನು ಕೇಳಲ್ಲ ಅನ್ಕೊಂಡಿದ್ಯಾ? ನೀನೇನ್ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ? ಹೇಳೋ. ಅದಕ್ಕೆ ಅದು ಮಲ್ಲಿಕಾರ್ಜುನ್ ಅಣ್ಣ. ಅದೇ ಅದನ್ನ ಕೇಳ್ತಾ ಇದ್ದೀನಿ. ಆ ಮಲ್ಲಿಕಾರ್ಜುನನ್ ಮನೆಗೆ ಹೋಗೋ ಅಗತ್ಯ ನಿನಗೇನೆ ಬಂದಿತ್ತು? ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಅವನ್ ಮಾತೆ ಹೆಚ್ಚಾಯ್ತಾ ನಿನಗೆ? ನಮ್ಮನ್ನ ಕೂದಲಿನ ತರ ತೆಗೆದು ಕಿತ್ತೆಸ್ದು ಇವ್ರಿಗೇನ್ ಹೇಳೋದು ಅಂತ ನಮ್ಗೆ ಹೇಳ್ದೇನೆ ಮನೆಯಿಂದ ಆಚೆ ಹೋಗಿದ್ಯಾ? ಶೋಭಾ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಶ್ಯಾಮ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ಹೇಳಿ ಅಂತಾನೆ ಇಷ್ಟೊತ್ತು ಬಡ್ಕೋತಾ ಇರೋದು. ಹೇಳೆ, ಯಾಕೆ ಹೋಗಿದ್ದೆ ಅಲ್ಗೆ? ಯಾಕಂದ್ರೆ ಆ ಮದ್ವೆ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ ಅಂತ ಹೇಳಕ್ ಹೋಗಿದ್ದೆ. ಏನ್ ಶ್ಯಾಮ, ಏನ್ ಮಾತಾಡ್ತಿದ್ಯಾ ನೀನು? ಮದ್ವೆ ನಿಲ್ಸಿ ಅಂತ ಹೇಳೋಕ್ ಹೋಗಿದ್ಯಾ? ಹೌದಮ್ಮ. ಏನಮ್ಮ ಇದು? ಬಾಗಿಲ್ವರೆಗೂ ಒಂದು ಸಂಬಂಧ ಬಾಗಿಲ್ ದಾಟು ಒಳಗೆ ಬರ್ದೇ ಇರೋ ಹಾಗಾಗಿದೆ. ಇಂಥ ಪರಿಸ್ಥಿತಿನಲ್ಲಿ ನಿನ್ನ ಹುಡ್ಕೊಂಡು ಬಂದ ಸಂಬಂಧನ ಬೇಡ ಅಂತಿದ್ಯಲ್ಲಮ್ಮ. ಯಾಕಮ್ಮ, ಯಾಕೆ ಈ ಸಂಬಂಧ ಬೇಡ ಅಂತಿದ್ಯಾ? ಯಾಕೆ ಅಂದ್ರೆ ಒಳಗ್ ಕೊಬ್ಬು ಜಾಸ್ತಿ ಆಗಿ. ಶೋಭಾ, ಸ್ವಲ್ಪ ಅವಳನ್ನ ಮಾತಾಡಕ್ ಬಿಡ್ತೀಯಾ? ಹೇಳು ತಾಯಿ, ಹೇಳು. ಅಮ್ಮ, ನನ್ನ ಪಾಡಿಗೆ ನಾನು ಮದ್ವೆ ಮಾಡ್ಕೊಂಡು ಹೊರಟು ಹೋದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ? ಗೌರಮ್ನವ್ರ ಸಾಲ ಯಾರು ತೀರಿಸ್ತಾರೆ? ಕಿಟ್ಟು ಮಾತ್ರೆಗೆ ದುಡ್ಡು ಯಾರು ಕೊಡ್ತಾರೆ? ಅಮ್ಮವ್ರ ಕೃಪೆಯಿಂದ ಎಲ್ಲ ಆರಾಮಾಗಿ ನಡೀತಾ ಇದೆ. ಈಗ ನಾನು ಮದುವೆ ಮಾಡ್ಕೊಂಡು ಹೊರಟು ಹೋದ್ರೆ ಗೌರಮ್ನವ್ರ ಜೊತೆ ಪ್ರೋಗ್ರಾಮ್ಸ್ಗೆ ಹೋಗಕ್ಕಾಗಲ್ಲ. ಆಗ ಗೌರಮ್ನವರು ತಿಂಗಳು ನಮ್ಗೆ ಕೊಡೋ ದುಡ್ಡು ಕೊಡದೆ ಅವ್ರ ಸಾಲ ಪೂರ್ತಿ ತೀರ್ಸಿ ಅಂತ
ನಮ್ಗೆ ತುಂಬಾ ತೊಂದರೆ ಕೊಟ್ಬಿಡ್ತಾರೆ. ಅದಕ್ಕೆ ನಾನು ಈ ಮದ್ವೆ ಮಾಡ್ಕೊಳಕ್ಕೆ ಆಗಲ್ಲ. ಹಾಗಂದ್ರೆ ಹೇಗಮ್ಮ? ನಮ್ಮ ಬಗ್ಗೆ ಯೋಚನೆ ಮಾಡಿ ನಿನ್ ಜೀವನನ ಹಾಳು ಮಾಡ್ಕೋಬೇಡಮ್ಮ. ನಿನ್ನ ಮದುವೆ ಬಗ್ಗೆ ಕೃಷ್ಣನ ಹತ್ರ ಪ್ರತಿ ದಿವಸ ಬೇಡ್ಕೊಂತಾನೆ ಇದ್ದೀನಮ್ಮ. ನನ್ನ ಬೇಡಿಕೆ ಈಡೇರಿಸಿದ ಕೃಷ್ಣ ಮಲ್ಲಿಕಾರ್ಜುನನ ರೂಪದಲ್ಲಿ ಬಂದ. ನಿನಗೊಂದು ಒಳ್ಳೆ ಸಂಬಂಧನೂ ತಗೊಂಡು ಬಂದ. ಆ ರೀತಿ ಒಳ್ಳೆ ಸಂಬಂಧನ ನಾನು ಈ ಜನ್ಮದಲ್ಲೇ ತಗೊಂಡು ಬರೋಕ್ಕಾಗಲ್ಲಮ್ಮ. ಅಂತ ಸಂಬಂಧನ ಬೇಡ ಅನ್ನೋದಾ? ದರಿದ್ರ ದೇವತೆ ನೆತ್ತಿ ಮೇಲೆ ಕೂತ್ಕೊಂಡ್ರೆ ಇಂಥ ದರಿದ್ರ ಯೋಚನೆಗಳೇ ಬರೋದು ಮತ್ತೆ. ಹಾಗಲ್ಲ ಅದಕ್ಕೆ, ಅಲ್ಲಿ ನಡೆದಿದ್ದೇ ಬೇರೆ. ಏನಮ್ಮ ನೀನ್ ಹೇಳ್ತಿರೋದು? ಹೌದಮ್ಮ, ಮಲ್ಲಿಕಾರ್ಜುನ್ ಅಣ್ಣ ಗಂಡಿನ ಮನೆಯವ್ರ ಜೊತೆ ಮಾತಾಡಿದ್ರು. ಮದ್ವೆ ಆದ್ಮೇಲೂ ಕೂಡ ನಾನು ಮೊದ್ಲಿನ ಥರನೇ ಗೌರಮ್ನವ್ರ ಜೊತೆ ಪ್ರೋಗ್ರಾಮ್ಸ್ಗೆ ಹೋಗಕ್ಕೆ ಅವರು ಒಪ್ಕೊಂಡ್ರು. ಅಮ್ಮವ್ರ ಸಾಲ ತೀರಿದ ಮೇಲೂ ನಾನು ಅವ್ರ ಪ್ರೋಗ್ರಾಮ್ಸ್ಗೆ ಹೋಗೋದಿಕ್ಕೆ, ಆ ದುಡ್ಡನ್ನ ನಿಮಗೆ ಕೊಡೋದಿಕ್ಕೆ ಗಂಡಿನ ಕಡೆಯವರು ಒಪ್ಕೊಂಡಿದ್ದಾರಮ್ಮ. ಹೌದಾ? ಎಂತ ಒಳ್ಳೆ ಸುದ್ದಿ ಹೇಳ್ದಿಯಮ್ಮ. ಆ ಕೃಷ್ಣ ಕರುಣೆ ತೋರಿಸ್ಬಿಟ್ಟ. ನೀನ್ ನಂಬಿಕೊಂಡಿರೋ ಆ ಕೃಷ್ಣ ನಿನಗೆ ಕರುಣೆ ತೋರಿಸ್ಬಿಟ್ಟ. ಹೌದಮ್ಮ, ಅದಕ್ಕೆ ಅಷ್ಟು ಒಳ್ಳೆ ಮನ್ಸಿರೋರ ಮನೆಗೆ ನೀನು ಸೊಸೆಯಾಗಿ ಹೋಗ್ತಾ ಇರೋದು. ಓಕೆ, ನಾಳೆ ಆಡಿಟರ್ ಜೊತೆ ಮೀಟಿಂಗ್ ಅರೇಂಜ್ ಮಾಡಿ. ಆಸ್ ಅರ್ಲಿ ಆಸ್ ಪಾಸಿಬಲ್ IT ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಪ್ಲಾನ್ ಮಾಡೋಣ. ಓಕೆ ಡ್ಯಾಡಿ. ನೀನ್ ತಗೋ ಅಣ್ಣ. ಯಾವಾಗ ನೋಡಿದ್ರು ಆ ಬಿಸ್ನೆಸ್ ಬಗ್ಗೆನೇ ಯೋಚನೆನಾ? ಇನ್ನೇನೂ ಇಲ್ವಾ? ಇನ್ನೇನಿದೆ ವಸಂತ? ಏನಾ ಅಖಿಲ್ಗೆ ಹೆಣ್ಣೋಡೋ ಶಾಸ್ತ್ರದ ಬಗ್ಗೆ ಮಾತಾಡಿರ್ಲಿಲ್ವಾ? ಓ ಹೌದು. ನಾವು ಯಾವುದೇ ಶುಭ ಕಾರ್ಯ ಮಾಡ್ಬೇಕಾದ್ರೂ ಮೊದಲು ನಮ್ಮ ಪೂರ್ವಜರು ಕಟ್ಟಿಸಿರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ತಾನೇ? ಹೌದು. ಹಾಗೆ ನಾಳೆ ಬೆಳಿಗ್ಗೆ ಆ ದೇವಸ್ಥಾನಕ್ಕೆ ಹೋಗಿ ಅಖಿಲ್ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತಿದ್ದೀನಿ. ಆ ದೇವ್ರು ಆಶೀರ್ವಾದ ಮಾಡಿದ್ರೆ ನಮ್ಮ ಅಖಿಲ್ ಮದ್ವೆ ನಿರ್ವಿಘ್ನವಾಗಿ ನೆರವೇರುತ್ತೆ. ಮಮ್ಮಿ, ನಾನೊಂದು ಮಾತು ಹೇಳಿದ್ರೆ ಬೇಜಾರಾಗಲ್ಲ ಅಲ್ವಾ? ಇಲ್ಲಪ್ಪ. ನನ್ನ ಮದುವೆ ವಿಷಯಕ್ಕೆ ನೀನು ಯಾವ ದೇವಸ್ಥಾನಕ್ಕೂ ಹೋಗೋ ಹಾಗಿಲ್ಲ, ಯಾವ ದೇವರಿಗೂ ಕೈ ಮುಗಿಯೋ ಹಾಗಿಲ್ಲ. ಏನೋ ನೀನು ಹೇಳ್ತಿರೋದು? ಹೌದು ಮಮ್ಮಿ, ಮಾತೃ ದೇವೋಭವ ಅಂತಾರಲ್ವಾ, ಅಮ್ಮ ದೇವ್ರಿಗೆ ಸಮಾನ ಅಂತ ಅಮ್ಮನ ಆಶೀರ್ವಾದ ನನಗೆ ಬೆಟ್ಟದಷ್ಟಿರುವಾಗ ಇನ್ನು ಆ ದೇವರ ಆಶೀರ್ವಾದ ನನಗೆ ಯಾಕಮ್ಮ? ಹೀಗೆ ದೇವರು ದೇವಸ್ಥಾನ ಅಂತ ಓಡಾಡೋದು ಯಾಕೆ ಹೇಳು? ತಪ್ಪು ಅಖಿಲ್, ತಪ್ಪು. ಹಾಗೆಲ್ಲ ಮಾತಾಡಬಾರ್ದು. ಆ ದೇವ್ರ ಕೃಪೆ ಇದ್ರೇನೆ ಈ ಅಮ್ಮನ ಆಶೀರ್ವಾದ ಫಲಿಸೋದು. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಆ ದೇವ್ರ ಅನುಗ್ರಹ ಪಡಿಬೇಕು, ಆ ದೇವ್ರ ಆಶೀರ್ವಾದನೂ ತಗೋಬೇಕು. ಏನ್ರಿ, ನಾಳೆ ದೇವಸ್ಥಾನಕ್ಕೆ ನೀವು ಬರ್ತೀರಾ ಅಲ್ವಾ? ನಾನಾ? ಹಾ, ಆಗೋಲ್ಲ ಅನ್ಕೊಂತೀನಿ. ನೀವೆಲ್ಲರೂ ಹೋಗಿ ಬನ್ನಿ. ಮಮ್ಮಿ, ನಾಳೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ದೇವಸ್ಥಾನಕ್ಕೆ ಬರೋದಿಕ್ಕೆ ಯಾವುದೇ ಕಾರಣಕ್ಕೂ ಇವ್ರು ಯಾರಿಗೂ ಆಗೋದಿಲ್ಲ. ಮತ್ತೆ ನಿನ್ ಕಥೆ ಏನು? ನಿನಗೂ ಆಗುತ್ತಾ ಇಲ್ಲ ನೀನು ಬ್ಯುಸಿನಾ? ಆಗುತ್ತೆ ಮಮ್ಮಿ, ನಿನ್ ಜೊತೆ ದೇವಸ್ಥಾನಕ್ಕೆ ನಾನು ಬರ್ತೀನಿ, ಸರಿನಾ? ಸರಿ, ಏನ್ ಮಾಡೋಕ್ಕಾಗುತ್ತೆ, ಇರ್ಲಿ ಬಿಡು. ಆ ದೇವ್ರ ದರ್ಶನ ಮಾಡ್ಬೇಕು ಅಂದ್ರು ಅವನ ಅನುಗ್ರಹ ಇರಬೇಕು. ಅಮ್ಮ ಅಮ್ಮ
ಹಸುವಾಗ್ತಿದೆ, ಊಟ ಬಡ್ಸಮ್ಮ. ಆಯ್ತು ಇರಪ್ಪ, 2 ನಿಮಿಷ. ಹೌದು, ಈ ಬಟ್ಟೆನೆಲ್ಲ ಅರ್ಶನದ ನೀರಲ್ಲಿ ನೆನೆಸಿ ಒಣಗಾಕ್ತಿದ್ದೀರಲ್ಲ, ಯಾಕೆ? ನಾಳೆ ಪಾಲ್ಗುಣ ಶುದ್ಧ ದ್ವಾದಶಿ. ಓಹೋ, ನಾಳೆ ಪಾಲ್ಗುಣ ಶುದ್ಧ ದ್ವಾದಶಿ ಆದ್ರೆ ಇವತ್ತು ಬಟ್ಟೆನೆಲ್ಲ ಅರ್ಶನದ ನೀರಲ್ಲಿ ನೆನೆಸಿ ಒಣಗಾಕ್ಬೇಕಾ? ಲೋ ನಿನ್ನ, ನಾಳೆ ಪುಂಡರೀಕಾಕ್ಷನ ಪೂಜೆ ಮಾಡ್ತಾ ಇದೀವಿ. ಪುಂಡರೀಕಾಕ್ಷನ್ ಪೂಜೆನಾ? ಹಾಗಂದ್ರೆ ನಾಳೆ ಬೆಳಗ್ಗೆನೆ ಎದ್ದು ಬೇಗನೆ ಸ್ನಾನ ಮಾಡಿ ಅರ್ಶನದ ಬಟ್ಟೆ ಹಾಕೊಂಡು ಊರೆಲ್ಲ ಭಿಕ್ಷೆ ಬೇಡಿ ದೇವಸ್ಥಾನಕ್ಕೆ ಹೋಗಿ ಪುಂಡರೀಕಾಕ್ಷನಿಗೆ ಪೂಜೆ ಮಾಡ್ಬೇಕು. ಹಾಗ್ ಮಾಡಿದ್ರೆ ಅನ್ಕೊಂಡಿದ್ದು ಅನ್ಕೊಂಡ್ ಹಾಗೆ ನಡೆಯುತ್ತೆ. ಹೌದಾ? ನೀನೇನಾಗ್ಬೇಕು ಅನ್ಕೊಂಡಿದ್ಯಾ? ನಾನೇನು ಅನ್ಕೊಂಡಿಲ್ಲ, ಅಮ್ಮನೇ ಅನ್ಕೊಂಡಿದ್ದಾಳೆ. ಏನ್ ಅನ್ಕೊಂಡಿದ್ಯಮ್ಮ? ಹೇಳಮ್ಮ. ಪುಂಡರೀಕಾಕ್ಷನ್ನ ಏನ್ ಬೇಡ್ಕೊಂಡಿದ್ಯಾ ನೀನು? ನನ್ಗಿರೋದು 2 ಕೋರಿಕೆ ಕಣೋ. ಒಂದು, ನಿನ್ನ ಆರೋಗ್ಯ ಸರಿ ಹೋಗೋದು. ಇನ್ನೊಂದು, ನಿಮ್ಮಕ್ಕನಿಗೆ ಮದುವೆ ಆಗ್ಬೇಕು. ಇವೆರಡು ಕೋರಿಕೆ ನೆರವೇರ್ಬಿಟ್ರೆ ನನ್ಗಿನ್ನೇನೂ ಬೇಕಾಗಿಲ್ಲ. ಈಡೇರತ್ತಮ್ಮ, ಕೃಷ್ಣ ಇದ್ದಾನಲ್ಲ, ಭಯ ಯಾಕೆ? ಗೋವಿಂದಾರ್ಪಣಂ. 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 ಶೋಭಾ, ಮನೇಲಿರೋರೆಲ್ಲ ಹೀಗೆ ಬೀದಿಗೆ ಬಂದ್ಬಿಟ್ಟಿದ್ದೀರಾ? ಇವತ್ತು ಪಾಲ್ಗುಣ ಶುದ್ಧ ದ್ವಾದಶಿ ಅಲ್ವಾ? ಅದಕ್ಕೆ ಹೀಗೆ ಬೀದಿಲಿ ಭಿಕ್ಷೆ ಬೇಡಿ ಪುಂಡರೀಕಾಕ್ಷನಿಗೆ ಪೂಜೆ ಮಾಡಿದ್ರೆ ಅನ್ಕೊಂಡಿದ್ದು ಅನ್ಕೊಂಡ್ ಹಾಗೆ ಆಗತ್ತೆ ಅಂತ ನಮ್ಮ ಅತ್ತೆ ಹೇಳ್ತಿದ್ರು. ಏನ್ ಬೇಡ್ಕೊಂಡಿದ್ದಾಳೋ ನಿಮ್ಮ ಅತ್ತೆ? ಒಂದಲ್ಲ 2 ಬೇಡ್ಕೊಂಡಿದ್ದಾರೆ. ಯಾವ್ದು ಅದ್ 2? ಯಾವ ಕಷ್ಟನೂ ಇಲ್ದೆ ಕಿಟ್ಟು ಆರೋಗ್ಯ ಸರಿ ಹೋಗ್ಬೇಕು ಅಂತ, ಹಾಗೆ ಶ್ಯಾಮ ಮದ್ವೆ ಆಗಿ ಹೋಗ್ಬೇಕು ಅಂತ. ಮಮ್ಮಿ, ಅವಳ ಮದ್ವೆ ಅಂತೆ. ಅವಳು ಮದ್ವೆ ಮಾಡ್ಕೊಂಡು ಹೊರಟೋದ್ರೆ ನನ್ ಗತಿ ಏನ್ ಮಮ್ಮಿ? ಅವಳನ್ನ ಮದ್ವೆ ಮಾಡ್ಕೋಬೇಡ ಅಂತ ಹೇಳೋ ಅವಕಾಶ ನಮ್ಗಿಲ್ಲ ಕಣೆ. ಯಾಕಿಲ್ಲ? ಅವಳಿನ್ನು ನಮ್ ಸಾಲ ತೀರ್ಸಿಲ್ವಲ್ಲ. ಮದ್ವೆ ಮಾಡ್ಕೊಂಡ್ರು ಸಾಲ ತೀರೋವರೆಗೂ ಹಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ. ಹೌದಾ? ಮತ್ತೀಗೇನ್ ಮಾಡೋಣ? ಜೀವನದಲ್ಲೇ ಅವಳಿಗೆ ಮದ್ವೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಆಗ ಸಾಲ ತೀರಿದ್ರು ಕೂಡ ಬದುಕೋದಕ್ಕೋಸ್ಕರ ಸಾಯೋವರೆಗೂ ನಿನ್ ಪಕ್ಕದಲ್ಲೇ ಹಾಡ್ತಾ ಬಿದ್ದಿರ್ತಾಳೆ ಶ್ಯಾಮ.